ಸೆಕೆಂಡ್ ಒನ್ ಈಸ್ ಆಕ್ಷನ್ ಆಫ್ ವಾಟರ್. ಅಂದ್ರೆ ನಮ್ಮ ಅಲ್ಕೈಲ್ ಹೆಲೈಡ್ ಜೊತೆ ನಮ್ಮ ವಾಟರ್ ಯಾವ ತರ ರಿಯಾಕ್ಷನ್ ಆಗ್ತೈತಿ ಅಂತ ನೋಡುದು. ಸೊ ಅದನ್ನೇನಂತ ಕರಿತೀವಿ ನಾವು ಸಾಲ್ವೋಲೈಸಿಸ್ ಅಂತ ಕರಿತೀವಿ. ದಟ್ ಈಸ್ ಯುವರ್ ಅಲ್ಕೈಲ್ ಹೆಲೈಡ್ ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ಆಲ್ಕೋಹಾಲ್. ಅಂದ್ರೆ ನಮ್ಮ ಅಲ್ಕೈಲ್ ಹೆಲೈಡ್ ತಗೊಂಡು ವಾಟರ್ ಜೊತೆ ರಿಯಾಕ್ಷನ್ ಮಾಡಿದ್ರಿ ಅಂದ್ರೆ ನಮ್ಗೆ ಏನ್ ಫಾರ್ಮ್ ಆಗ್ತೈತಿ ಅಂದ್ರೆ ಆಲ್ಕೋಹಾಲ್ ಫಾರ್ಮ್ ಆಗ್ತೈತಿ. ಈ ವಾಟರ್ ಜೊತೆ ರಿಯಾಕ್ಷನ್ ಆಗೋದ್ರಿಂದ ಈ ರಿಯಾಕ್ಷನ್ ಏನಂತ ಕರಿತೀವಿ ಅಂದ್ರೆ ನಾವು ಸಾಲ್ವೋಲೈಸಿಸ್ ಅಂತ ಕರಿತೀವಿ. ಇಲ್ಲಿ ವಾಟರ್ ಜೊತೆ ನಿಮ್ಮ ಪ್ರೈಮರಿ ಅಲ್ಕೈಲ್ ಹೆಲೈಡ್ ಇರಬಹುದು ಅಥವಾ ನಿಮ್ಮ ಸೆಕೆಂಡರಿ ಅಲ್ಕೈಲ್ ಹೆಲೈಡ್ ಇರಬಹುದು, ರಿಯಾಕ್ಟ್ ಆಗಲ್ಲ. ನಿಮ್ಮ ಪ್ರೈಮರಿ ಅಲ್ಕೈಲ್ ಹೆಲೈಡ್ ಸೆಕೆಂಡರಿ ಅಲ್ಕೈಲ್ ಹೆಲೈಡ್ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ಯಾಕೆ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ ಅಂದ್ರ ನಿಮ್ಮ ವಾಟರ್ ಈಸ್ ಅ ವೀಕ್ ನ್ಯೂಕ್ಲಿಯೋಫೈಲ್. ಇದು ವೀಕ್ ನ್ಯೂಕ್ಲಿಯೋಫೈಲ್ ಇರೋದ್ರಿಂದ ನಿಮ್ಮ ಪ್ರೈಮರಿ ಅಲ್ಕೈಲ್ ಹೆಲೈಡ್ ಸೆಕೆಂಡರಿ ಅಲ್ಕೈಲ್ ಹೆಲೈಡ್ ಏನಾಗಲ್ಲ, ನಿಮ್ಮ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. whereas only your tertiary alkyl halides react with the water. This is your tertiary alkyl halide ಅಥವಾ tertiary chloride react with the water. It forms a tertiary alcohol. ನಿಮ್ಮ ಪ್ರೈಮರಿ ಮತ್ತೆ ಸೆಕೆಂಡರಿ ರಿಯಾಕ್ಟ್ ಆಗಲ್ಲ. ಯಾಕೆ ರಿಯಾಕ್ಟ್ ಆಗಲ್ಲ ಅಂದ್ರೆ ನಿಮ್ಮ ವಾಟರ್ ಈಸ್ ಅ ವೀಕ್ ನ್ಯೂಕ್ಲಿಯೋಫೈಲ್ ಅಂಡ್ ಸ್ಟೆಬಿಲಿಟಿ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಕಾರ್ಬೋಕ್ಯಾಟೈನ್ ಏನಿರ್ತೈತಿ ನಿಮ್ದು ಕಡಿಮೆ ಇರೋದ್ರಿಂದ ಪ್ರೈಮರಿ ಮತ್ತೆ ಸೆಕೆಂಡರಿ ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ಓನ್ಲಿ ಟರ್ಷರಿ ಅಲ್ಕೈಲ್ ಹೆಲೈಡ್ ಏನಾಗ್ತೈತಿ ನಿಮ್ಮ ವಾಟರ್ ಜೊತೆ ರಿಯಾಕ್ಟ್ ಆಗಿ ಇಟ್ ವಿಲ್ ಫಾರ್ಮ್ ಆಲ್ಕೋಹಾಲ್. ಸೊ ವಾಟರ್ ಜೊತೆ ರಿಯಾಕ್ಟ್ ಆಗೋದ್ರಿಂದ ಈ ರಿಯಾಕ್ಷನ್ ಅನ್ನು ಏನಂತ ಕರಿತೀವಿ ನಾವು ಸಾಲ್ವೋಲೈಸಿಸ್. ದಟ್ ಇಸ್ ಅ ಟರ್ಷರಿ ಅಲ್ಕೈಲ್ ಹೆಲೈಡ್ ರಿಯಾಕ್ಟ್ಸ್ ವಿತ್ ದ ವಾಟರ್, ಇಟ್ ಫಾರ್ಮ್ಸ್ ಅ ಆಲ್ಕೋಹಾಲ್. ಅಂದ್ರೆ ಏನ್ ಮಾಡ್ತೀವಿ, ವಾಟರ್ ಹಾಕಿ ಸ್ವಲ್ಪ ಹೀಟ್ ಮಾಡಿದ್ರಿ ಅಂದ್ರೆ ನಮ್ಗೆ ಏನ್ ಫಾರ್ಮ್ ಆಗುತ್ತೆ, ಆಲ್ಕೋಹಾಲ್ ಫಾರ್ಮ್ ಆಗುತ್ತೆ. ವಾಟರ್ ಇಂದ ರಿಯಾಕ್ಷನ್ ಆಗೋದ್ರಿಂದ ಇದನ್ನೇನಂತ ಕರಿತೀವಿ ನಾವು ಸಾಲ್ವೋಲೈಸಿಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮ್ಮ ಆಕ್ಷನ್ ಆಫ್ ಸೋಡಿಯಂ ಅಲ್ಕೋಆಕ್ಸೈಡ್. ಸೋಡಿಯಂ ಅಲ್ಕೋಆಕ್ಸೈಡ್ ಅಂದ್ರೆ ನಿಮ್ಗೆ ಏನಿರ್ತೈತಿ ಅಂದ್ರ ಸೋಡಿಯಂ ಇರ್ತೈತಿ, ಆಕ್ಸಿಜನ್ ಗ್ರೂಪ್ ಇರ್ತೈತಿ, ಅದ್ರ ಜೊತೆ ಒಂದು ನಿಮ್ಗೆ ಏನಿರ್ತೈತಿ ಅಲ್ಕೈಲ್ ಗ್ರೂಪ್ ಇರ್ತೈತಿ. ಮೇ ಬಿ CH3 ಇರ್ಬೋದು, C2H5 ಇರ್ಬೋದು, C3H7 ಇರ್ಬೋದು, ಯಾವ್ದಾದ್ರು ಒಂದು ಅಲ್ಕೈಲ್ ಗ್ರೂಪ್ ಇರ್ತೈತಿ. ಇದನ್ನ ಏನಂತ ಕರಿತೀವಿ ನಾವು ಸೋಡಿಯಂ ಅಲ್ಕೋಆಕ್ಸೈಡ್. ಇಲ್ಲಿ ನೋಡ್ರಿ ಅಲ್ಕೈಲ್ ಹೆಲೈಡ್ ತಗೋತೀವಿ. ದಿಸ್ ಇಸ್ ಯುವರ್ ಅಲ್ಕೈಲ್ ಗ್ರೂಪ್. ಹ್ಯಾಲೋಜನ್ ಗ್ರೂಪ್ ಅಲ್ಕೈಲ್ ಹೆಲೈಡ್ reacts with the sodium alkoxide in presence of alcohol. ಇಲ್ಲಿ ಏನಾಗ್ತೈತಿ, ಆಲ್ಕೋಹಾಲ್ ಯೂಸ್ ಮಾಡ್ತೀವಿ. ಯುವರ್ ಅಲ್ಕೈಲ್ ಹೆಲೈಡ್ ರಿಯಾಕ್ಟ್ಸ್ ವಿತ್ ದ ಸೋಡಿಯಂ ಅಲ್ಕೋಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್. ಇಟ್ ಫಾರ್ಮ್ಸ್ ROR. ROR ಅಂದ್ರೆ ಇದು ಫಾರ್ಮುಲಾ ಫಾರ್ ಯುವರ್ ಈಥರ್. ಅಂದ್ರೆ ಇಲ್ಲಿ ಅಲ್ಕೈಲ್ ಹೆಲೈಡ್ ತಗೊಂಡ್ರ ಏನ್ ಫಾರ್ಮ್ ಆಗ್ತೈತಿ, ನಮಗೆ ಈಥರ್ ಫಾರ್ಮ್ ಆಗೋದ್ರಿಂದ ಈ ರಿಯಾಕ್ಷನ್ ಏನಂತ ಕರಿತೀವಿ ಅಂದ್ರೆ ನಾವು ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಫಾರ್ಮೇಶನ್ ಆಫ್ ಈಥರ್ ಆಗ್ತೈತಿ. ಈಥರ್ ಸಿಂಥಸಿಸ್ ಇದನ್ ಫಸ್ಟ್ ರಿಯಾಕ್ಷನ್ ಕ್ಯಾರಿ ಮಾಡಿರೋ ಸೈಂಟಿಸ್ಟ್ ಯಾರಂದ್ರೆ ವಿಲಿಯಮ್ಸನ್. ಹಾಗಾಗಿ ಈ ರಿಯಾಕ್ಷನ್ ಅನ್ನು ಏನಂತ ಕರಿತೀವಿ ನಾವು ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ರಿಯಾಕ್ಷನ್ ಏನಂದ್ರ ಅಲ್ಕೈಲ್ ಹೆಲೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಅಲ್ಕೋಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್. ಅಂದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ನಿಮಗೆ ಈ ಹ್ಯಾಲೋಜನ್ ಈ ಸೋಡಿಯಂ ಏನಾಗಿ ರಿಮೂವ್ ಆಗುತ್ತೆ, ನಿಮಗೆ ಸೋಡಿಯಂ ಹೆಲೈಡ್ ಆಗಿ ರಿಮೂವ್ ಆಗುತ್ತೆ. ಸೊ ಈ ಹ್ಯಾಲೋಜನ್ ಹೋಯ್ತಂದ್ರೆ ಈ ಹ್ಯಾಲೋಜನ್ ಪ್ಲೇಸ್ ಏನಾಗ್ತೈತಿ, ನಿಮ್ಮ OR ಬಂದ ಅಟ್ಯಾಕ್ ಆಗಿ ROR ಫಾರ್ಮ್ ಆಗ್ತೈತಿ. ROR ಇಸ್ ಅ ಜನರಲ್ ಫಾರ್ಮುಲಾ ಫಾರ್ ಯುವರ್ ಈಥರ್. ಸೊ ಈಥರ್ ಸಿಂಥಸಿಸ್ ಆಗಿರೋದ್ರಿಂದ ಇದನ್ನೇನಂತ ಕರಿತೀವಿ, ಈಥರ್ ಸಿಂಥಸಿಸ್ ಅಂತ ಕರಿತೀವಿ. ಇದನ್ನ ಫಸ್ಟ್ ಕ್ಯಾರಿಡ್ ಬೈ ಅ ಸೈಂಟಿಸ್ಟ್ ವಿಲಿಯಮ್ಸನ್. ಹಾಗಾಗಿ ಈ ರಿಯಾಕ್ಷನ್ ಏನಂತ ಕರಿತೀವಿ ಅಂದ್ರೆ ನಾವು ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಇದು ನಿಮ್ದೇನು ಜನರಲ್ ರಿಯಾಕ್ಷನ್. ಪರ್ಟಿಕ್ಯುಲರ್ ರಿಯಾಕ್ಷನ್ ಅಂತ ತಗೊಂಡ್ರಿ ಅಂದ್ರ ನಿಮ್ಮ ಈಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಈಥಾಕ್ಸೈಡ್. ಅಂದ್ರೆ ಈಥೈಲ್ ಗ್ರೂಪ್ ಇರೋದ್ರಿಂದ ಸೋಡಿಯಂ ಈಥಾಕ್ಸೈಡ್ ಅಂತ ಕರಿತೀವಿ. ನಿಮ್ಮ ಈಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ಈಥಾಕ್ಸೈಡ್ ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್. ಇಟ್ ಫಾರ್ಮ್ಸ್ ಅ ಈಥೈಲ್ ಈಥರ್. ನಿಮ್ದು ಏನ್ ಫಾರ್ಮ್ ಆಗ್ತೈತಿ, ಇಲ್ಲಿ ಈಥೈಲ್ ಈಥರ್ ಫಾರ್ಮ್ ಆಗ್ತೈತಿ ಅಲಾಂಗ್ ವಿತ್ ಸೋಡಿಯಂ ಬ್ರೋಮೈಡ್. ಅಂದ್ರೆ ನಿಮ್ಮ ಬ್ರೋಮೀನು ಮತ್ತೆ ಸೋಡಿಯಂ ಏನಾಗ್ತೈತಿ, ನಿಮ್ಮ ಸೋಡಿಯಂ ಬ್ರೋಮೈಡ್ ಆಗಿ ರಿಮೂವ್ ಆಯ್ತಂದ್ರ ಈ ಆಕ್ಸಿಜನ್ ಗ್ರೂಪ್ ಬಂದು ನಿಮ್ಮ ಕಾರ್ಬನಿಕ್ ಅಟ್ಯಾಚ್ ಆಯ್ತಂದ್ರೆ ಇಲ್ಲಿ ಏನ್ ಫಾರ್ಮ್ ಆಗ್ತೈತಿ, ನಮಗೆ ಈಥರ್ ಫಾರ್ಮ್ ಆಗ್ತದೆ. ಸೊ ದಿಸ್ ಇಸ್ ಯುವರ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಂಡ್ ಇಟ್ ಈಸ್ ಅ ಜನರಲ್ ರಿಪ್ರೆಸೆಂಟೇಷನ್ ಆಫ್ ಯುವರ್ ವಿಲಿಯಮ್ಸನ್ ಈಥರ್ ಸಿಂಥಸಿಸ್. ಅಂಡ್ ಥರ್ಡ್ ಒನ್ ಬಂದ್ಬಿಟ್ಟು ನಿಮ್ದು ಆಕ್ಷನ್ ಆಫ್ ಅಮೋನಿಯಾ. ಅಮೋನಿಯಾ ಅಂದ್ರೆ ನಿಮ್ಗೆ ಗೊತ್ತೈತಿ ಫಾರ್ಮುಲಾ NH3. ಅಂದ್ರೆ ನಿಮ್ಮ ಅಲ್ಕೈಲ್ ಹೆಲೈಡ್ NH3 ಜೊತೆ ಯಾವ ರೀತಿ ರಿಯಾಕ್ಟ್ ಆಗ್ತೈತಿ ಅಂತ ನೋಡೋದು. ಏನ್ ತಗೋತೀರಿ ನೀವು, ಅಲ್ಕೈಲ್ ಹೆಲೈಡ್ ರಿಯಾಕ್ಟ್ಸ್ ವಿತ್
ಅಮೋನಿಯಾ ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್. ದಿಸ್ ಇಸ್ ಎಲ್ ಅಂದ್ರೆ ಅಲ್ಯೂಮಿನಿಯಂ ಅಂತ ತಿಳ್ಕೊಬೇಡ್ರಿ, ಆಲ್ಕೋಹಾಲ್. ದಟ್ ಈಸ್ ಯುವರ್ alkyl halide reacts with the ammonia in presence of alcohol. It forms a amine, methyl amine ಅಥವಾ alkyl amine ಫಾರ್ಮ್ ಆಗ್ತೈತಿ along with the hydrogen halide. ಇಲ್ಲಿ ಏನಾಗ್ತೈತಿ ಅಂದ್ರ ಈ ಹ್ಯಾಲೋಜನ್ ಈ ಹೈಡ್ರೋಜನ್ ಏನಾಗ್ತೈತಿ ನಿಮ್ದು HX ಆಗಿ ರಿಮೂವ್ ಆಗ್ತೈತಿ. ಈ R ಏನಾಗ್ತೈತಿ ಅಂದ್ರೆ ನಿಮ್ಮ N ಬಂದು ಅಟ್ಯಾಕ್ ಆಯ್ತಂದ್ರೆ ಏನ್ ಮಾಡ್ತೈತಿ RNH2 ಫಾರ್ಮ್ ಆಗ್ತೈತಿ. ದಿಸ್ ಇಸ್ ಯುವರ್ ಜನರಲ್ ರಿಪ್ರೆಸೆಂಟೇಷನ್ ಫಾರ್ ಅ ರಿಯಾಕ್ಷನ್. ಪರ್ಟಿಕ್ಯುಲರ್ ರಿಯಾಕ್ಷನ್ ತಗೊಂಡ್ರಿ ಅಂದ್ರ methyl bromide reacts with the ammonia in presence of alcohol. It forms a methyl amine. methyl amine ಅದ್ರ ಜೊತೆ ನಿಮ್ಗೆ ಏನ್ ಫಾರ್ಮ್ ಆಗ್ತೈತಿ HBr. ಅಂದ್ರೆ ಈ Br ಈ HBr ಆಗಿ ರಿಮೂವ್ ಆಗ್ತೈತಿ. ಈ ಅಮೋನಿಯಾ ಬಂದು CH3 ಅಟ್ಯಾಕ್ ಆಯ್ತಂದ್ರೆ methyl amine ಫಾರ್ಮ್ ಆಗ್ತೈತಿ. ಸೊ ಈ ಮಿಥೈಲ್ ಅಮೈನ್ ಏನಂತ ಕರಿಬಹುದು ಅಂದ್ರೆ ನಾವು ಇದನ್ನೇನಂತ ಕರಿತೀವಿ ಪ್ರೈಮರಿ ಅಮೈನ್ ಅಂತ ಕರಿತೀವಿ. ಇದನ್ನ ಯಾಕೆ ಪ್ರೈಮರಿ ಅಮೈನ್ ಅಂತ ಕರಿತೀವಿ ಅಂದ್ರೆ ನಿಮ್ಮ ನೈಟ್ರೋಜನ್ ಗ್ರೂಪಿಗೆ ಒಂದೇ ಕಾರ್ಬನ್ ಇರೋದ್ರಿಂದ ಇದನ್ನೇನಂತ ಕರಿತೀವಿ ನಾವು ಪ್ರೈಮರಿ ಅಮೈನ್ ಅಂತ ಕರಿತೀವಿ. ಇನ್ ಪ್ಲೇಸ್ ಆಫ್ ಮಿಥೈಲ್ ಬ್ರೋಮೈಡ್ ಇಲ್ಲಿ ಏನ್ ತಗೊಂಡಿವಿ ಅಂದ್ರೆ ನಾವು ಮಿಥೈಲ್ ಅಯೋಡೈಡ್ ತಗೊಂಡು. ಸೊ ಈ ಮಿಥೈಲ್ ಅಯೋಡೈಡ್ ನಮ್ ಅಮೋನಿಯಾ ಜೊತೆ ರಿಯಾಕ್ಟ್ ಆಯ್ತಂದ್ರೆ ಈ ಅಯೋಡಿನ್ ಮತ್ತೆ ಈ ಹೈಡ್ರೋಜನ್ ಸೇರಿ ಏನಾಗ್ತೈತಿ HI ಆಗಿ ರಿಮೂವ್ ಆಗ್ತೈತಿ. ಆ ಅಯೋಡಿನ್ ಪ್ಲೇಸ್ ಏನ್ ಬರ್ತೈತಿ ನಿಮ್ಮ NH3 ಬಂದ್ ಅಟ್ಯಾಕ್ ಆಯ್ತಂದ್ರೆ ಮಿಥೈಲ್ ಅಮೈನ್ ಫಾರ್ಮ್ ಆಗ್ತೈತಿ. ಇದು ಕೂಡ ಏನಾಗ್ತೈತಿ ನಮ್ಗೆ ಪ್ರೈಮರಿ ಮಿಥೈಲ್ ಅಮೈನ್ ಆಗ್ತೈತಿ. ಯಾವಾಗ ನೀವು ಈ ಮಿಥೈಲ್ ಅಯೋಡೈಡ್ ನ ಎಕ್ಸಸ್ ತಗೊಂಡ್ರಿ ಅಂದ್ರ ಕರೆಕ್ಟ್ ಆಗಿ ತಗೊಂಡಿದ್ರಿ ಅಂದ್ರ ಈ ಮಿಥೈಲ್ ಅಯೋಡೈಡ್ ಅಮೋನಿಯಾ ಸೇರಿ ಏನಾಗ್ತೈತಿ ನಮ್ಗೆ ಮಿಥೈಲ್ ಅಮೈನ್ ಆಗ್ತೈತಿ. ಅದೇ ಏನಾದ್ರು ನಿಮ್ಮ ಈ ಮಿಥೈಲ್ ಅಯೋಡೈಡ್ ಎಕ್ಸಸ್ ಇತ್ತಂದ್ರ ಅದು ಏನಾಗ್ತೈತಿ ನಮ್ಮ ಪ್ರೈಮರಿ ಅಮೈನ್ ಜೊತೆ ಫರ್ದರ್ ರಿಯಾಕ್ಟ್ ಆಗ್ತೈತಿ. ಇಲ್ಲಿ ಮೆನ್ಷನ್ ಮಾಡಿ ನೋಡಿ, ಇದು ನಮ್ದು ಏನಿದು ಮಿಥೈಲ್ ಅಮೈನ್ ಎಕ್ಸಸ್ ಇತ್ತಂದ್ರ ಈ ಮಿಥೈಲ್ ಅಯೋಡೈಡ್ ಎಕ್ಸಸ್ ಇತ್ತಂದ್ರೆ ಈ ಫಾರ್ಮ್ ಆದಂತ ಪ್ರೈಮರಿ ಮಿಥೈಲ್ ಅಮೈನ್ ಜೊತೆ ಏನಾಗ್ತೈತಿ ನಮ್ದು ಇದು ಮಿಥೈಲ್ ಅಯೋಡೈಡ್ ರಿಯಾಕ್ಟ್ ಆಗ್ತೈತಿ. ರಿಯಾಕ್ಟ್ ಆಗಿ ಈ ಅಯೋಡಿನ್ ರಿಮೂವ್ ಆಗ್ತೈತಿ. ಈ NH2 ಎರಡು ಹೈಡ್ರೋಜನ್ ಅದಾವಲ್ಲ ಒಂದ್ ಹೈಡ್ರೋಜನ್ ರಿಮೂವ್ ಆಗ್ತೈತಿ. ಇದರಂದ್ ಒಂದು ಹೈಡ್ರೋಜನ್ ಅಂಡ್ ಈ ಅಯೋಡಿನ್ ಸೇರಿ ಏನಾಗ್ತೈತಿ ನಿಮಗೆ HI ಆಗಿ ರಿಮೂವ್ ಆಗ್ತೈತಿ. ಈ ಹೈಡ್ರೋಜನ್ ಪ್ಲೇಸ್ ಗೆ ಏನಾಗ್ತೈತಿ ನಮಗೆ CH3 ಬಂದ್ ಅಟ್ಯಾಕ್ ಆಯ್ತಂದ್ರೆ CH3 NH CH3 ಫಾರ್ಮ್ ಆಗ್ತೈತಿ. ಅಂದ್ರೆ ಇಲ್ಲಿ ಎರಡು ಇರೋದ ಹೈಡ್ರೋಜನ್ ಒಂದ್ ಹೈಡ್ರೋಜನ್ ರಿಮೂವ್ ಆಗ್ತೈತಿ. ಆ ಪ್ಲೇಸ್ ಗೆ ಏನಾಗ್ತೈತಿ ನಮ್ಗೆ CH3 ಅಟ್ಯಾಕ್ ಆಗ್ತೈತಿ. ಪ್ರೈಮರಿ ಅಮೈನ್ ಇದ್ದಿದ್ದು ಏನಾಗ್ತೈತಿ ಇಲ್ಲಿ ನಮ್ಗೆ ಸೆಕೆಂಡರಿ ಅಮೈನ್ ಆಗ್ತೈತಿ. ಸೆಕೆಂಡರಿ ಅಮೈನ್ ಯಾಕೆ ಕರಿತೀವಿ ಅಂದ್ರೆ ನೈಟ್ರೋಜನ್ ಎಷ್ಟು ಕಾರ್ಬನ್ ಅಟ್ಯಾಕ್ ಆಗ್ತಾವು 2 ಕಾರ್ಬನ್ ಅಟ್ಯಾಕ್ ಆಗ್ತಾವು ಸೆಕೆಂಡರಿ ಅಮೈನ್ ಆಗ್ತೈತಿ. ಇನ್ನೂ ಎಕ್ಸಸ್ ನಮ್ದು ಏನಾದ್ರು ಮಿಥೈಲ್ ಅಯೋಡೈಡ್ ಇತ್ತಂದ್ರೆ ಈ ಸೆಕೆಂಡರಿ ಅಮೈನ್ ಏನಾಗ್ತೈತಿ ಫರ್ದರ್ ರಿಯಾಕ್ಟ್ ಆಗ್ತೈತಿ. ಇಲ್ಲಿ ಮೆನ್ಷನ್ ಮಾಡ್ತೀವಿ ನೋಡ್ರಿ, ಇದು ಏನ್ ನಿಮ್ದಿದು ಸೆಕೆಂಡರಿ ಅಮೈನು ಎಕ್ಸಸ್ ಆಫ್ ಮಿಥೈಲ್ ಅಯೋಡೈಡ್. ಇನ್ನೂ ಜಾಸ್ತಿ ಮಿಥೈಲ್ ಅಯೋಡೈಡ್ ಇದ್ದಾಗ ಈ ಅಯೋಡಿನ್ ಮತ್ತೆ ಈ ಹೈಡ್ರೋಜನ್ ಎರಡೂ ಸೇರಿ ಏನಾಗ್ತಾವ ಅಂದ್ರೆ ನಮಗೆ ಹೈಡ್ರೋಜನ್ ಅಯೋಡೈಡ್ ಆಗಿ ರಿಮೂವ್ ಆಗ್ತದೆ. ಇಲ್ಲಿ ರಿಮೂವ್ ಮಾಡಿ ನೋಡಿ, ಹೈಡ್ರೋಜನ್ ಅಯೋಡೈಡ್ ಆಗಿ ರಿಮೂವ್ ಆಗ್ತೈತಿ. ಈ ಹೈಡ್ರೋಜನ್ ಪ್ಲೇಸ್ ಗೆ ಏನಾಗ್ತೈತಿ ಮತ್ತೆ ನಮ್ಮ CH3 ಅಟ್ಯಾಕ್ ಆಯ್ತು ಅಂದ್ರೆ ಈ CH3 ಬಂದು ಈ ನೈಟ್ರೋಜನ್ ಅಟ್ಯಾಚ್ ಆಯ್ತಂದ್ರೆ ನೈಟ್ರೋಜನ್ CH3 ಸೊ ಒಂದ್ ನೈಟ್ರೋಜನ್ ಗೆ 3 ಕಾರ್ಬನ್ ಅಟ್ಯಾಕ್ ಆಯ್ತು ಅಂದ್ರೆ ಇದನ್ನೇನಂತ ಕರಿತೀವಿ ಟರ್ಷರಿ ಅಮೈನ್ ಅಂತ ಕರಿತೀವಿ. ಸೊ ಈ ಟರ್ಷರಿ ಅಮೈನ್ ಮತ್ತೆ ಫರ್ದರ್ ಎಕ್ಸಸ್ ಆಫ್ ಮಿಥೈಲ್ ಅಯೋಡೈಡ್ ಜೊತೆ ರಿಯಾಕ್ಟ್ ಆಗ್ತೈತಿ. ಇಲ್ಲಿ ಹೆಂಗ್ ರಿಯಾಕ್ಟ್ ಆಗ್ತೈತಿ ಅಂದ್ರ ನಿಮ್ಮ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಎಲೆಕ್ಟ್ರಾನ್ ಇರ್ತಾವು. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಗೆ ನಿಮ್ಮ CH3 ಬಂದು ಅಟ್ಯಾಕ್ ಆಯ್ತಂದ್ರೆ ಇಲ್ಲಿ ಏನ್ ಫಾರ್ಮ್ ಆಗ್ತೈತಲ್ಲ ಇದು ಏನಾಗ್ತೈತಿ ನಮಗೆ ಕ್ವಾಟರ್ನರಿ ಅಮೈನ್ ಆಗ್ತೈತಿ. ಇದು ಕಂಪ್ಲೀಟ್ ಆಗಿ ಪಾಸಿಟಿವ್ ಚಾರ್ಜ್ ಇರ್ತೈತಿ. ಈ ಅಯೋಡಿನ್ ಮೇಲೆ ಏನ್ ಇರ್ತೈತಿ ನೆಗೆಟಿವ್ ಚಾರ್ಜ್ ಇರ್ತೈತಿ. ಸೊ ಇದನ್ನ ಕಂಪ್ಲೀಟ್ ಏನಂತ ಕರಿತೀವಿ ಅಂದ್ರೆ ನಾವು ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್. ಸೊ ಈ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಯಾವಾಗ ಫಾರ್ಮ್ ಆಗ್ತೈತಿ ಅಂದ್ರ ಯಾವಾಗ ನೀವು ಮಿಥೈಲ್ ಅಯೋಡೈಡ್ ನ ಎಕ್ಸಸ್ ಆಗಿ ತಗೋತೀರಿ. ಯಾವಾಗ ನಾವು ಮಿಥೈಲ್ ಅಯೋಡೈಡ್ ಎಕ್ಸಸ್ ತಗೊಂಡ್ವಿ ಅಂದ್ರ ಪ್ರೈಮರಿ ಅಮೈನ್ ಇದ್ದಿದ್ದು ಸೆಕೆಂಡರಿ ಅಮೈನ್ ಆಗ್ತೈತಿ. ಸೆಕೆಂಡರಿ ಅಮೈನ್ ಇದ್ದಿದ್ದು ಟರ್ಷರಿ ಅಮೈನ್ ಆಗ್ತೈತಿ. ಟರ್ಷರಿ ಅಮೈನ್ ಇದ್ದಿದ್ದು ಏನಾಗ್ತೈತಿ ನಮಗೆ ಮುಂದ ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಆಗ್ತೈತಿ. ಸೊ ಈ ಪ್ರೈಮರಿ ಇದ್ದಿದ್ದು ಸೆಕೆಂಡರಿ ಇದ್ದಿದ್ದು ಟರ್ಷರಿ ಇದ್ದಿದ್ದು ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಆಗ್ಬೇಕಂದ್ರೆ ನಮ್ಮ ಮಿಥೈಲ್
ಅಯೋಡೈಡ್ ಏನಿರ್ಬೇಕು, ಎಕ್ಸಸ್ ಇರಬೇಕು. ಸೊ ದಿಸ್ ಈಸ್ ಯುವರ್ ಥರ್ಡ್ ಒನ್, ಆಕ್ಷನ್ ಆಫ್ ಅಮೋನಿಯಾ. ಸೊ ಅಮೋನಿಯಾ ಏನಾಗಬಹುದು, ಕ್ವಾಟರ್ನರಿ ಅಮೋನಿಯಂ ಸಾಲ್ಟ್ ಫಾರ್ಮ್ ಆಗ್ತೈತಿ ಯಾವಾಗ ನಾವು ಹೆಲೈಡ್ಸ್ ಅನ್ನ ಎಕ್ಸಸ್ ಆಗಿ ತಗೋತೀವಿ. ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಂದು ಆಕ್ಷನ್ ಆಫ್ KCl, ದಟ್ ಈಸ್ ಪೊಟ್ಯಾಷಿಯಂ ಸೈನೈಡ್. ಸೊ ಇದು ಹೆಂಗ ಆಗ್ತೈತಿ ಅಂದ್ರ, ಅಗೇನ್ ಯುವರ್ ಅಲ್ಕೈಲ್ ಹೆಲೈಡ್ ರಿಯಾಕ್ಟ್ಸ್ ವಿತ್ ಪೊಟ್ಯಾಷಿಯಂ ಸೈನೈಡ್ ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್ ಅಥವಾ ಪೊಟ್ಯಾಷಿಯಂ ಸೈನೈಡ್ ಇನ್ ಆಲ್ಕೋಹಾಲ್. Alkyl halide reacts with the potassium cyanide in an alcohol. It forms a alkyl cyanide. ಅಂದ್ರೆ ಇಲ್ಲಿ ಏನಾಗ್ತೈತಿ, ಆರ್ CN ಫಾರ್ಮ್ ಆಗ್ತೈತಿ ಅಂಡ್ ಎಲಿಮಿನೇಷನ್ ಆಫ್ KX. ಅಂದ್ರೆ ಈ ಹ್ಯಾಲೋಜನ್ ಈ ಪೊಟ್ಯಾಷಿಯಂ ಆಗಿ ಏನಾಗಿ ರಿಮೂವ್ ಆಗ್ತೈತಿ, KX ಆಗಿ ರಿಮೂವ್ ಆಗ್ತೈತಿ. ಆ ಆರ್ ಮತ್ತೆ CN ಕೂಡಿ ಏನಾಗ್ತೈತಿ ನಿಮಗೆ RCN ಆಗ್ತೈತಿ. ದಟ್ ಇಸ್ ಅಲ್ಕೈಲ್ ಸೈನೈಡ್. ದಿಸ್ ಈಸ್ ಯುವರ್ ಜನರಲ್ ರಿಯಾಕ್ಷನ್ ಫಾರ್ ಆಕ್ಷನ್ ಆಫ್ ಪೊಟ್ಯಾಷಿಯಂ ಸೈನೈಡ್. ಪರ್ಟಿಕ್ಯುಲರ್ ರಿಯಾಕ್ಷನ್ ಅಂತ ತಗೊಂಡ್ರಿ ಅಂದ್ರ, ಈಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಪೊಟ್ಯಾಷಿಯಂ ಸೈನೈಡ್ ಇನ್ ಆಲ್ಕೋಹಾಲ್, ಇಟ್ ಫಾರ್ಮ್ಸ್ ಅ ಈಥೈಲ್ ಸೈನೈಡ್. ಅಂದ್ರೆ ನಿಮ್ಗೆ ಇಲ್ಲಿ ಈ Br ಮತ್ತೆ ಪೊಟ್ಯಾಷಿಯಂ ಏನಾಗುತ್ತೆ, ಇದು KBr ಆಗಿ ರಿಮೂವ್ ಆಗ್ತೈತಿ. ಈ Br ಪೊಸಿಷನ್ ಗೆ ನಮ್ಮ CN ಹೋಗಿ ಅಟ್ಯಾಕ್ ಆಯ್ತು ಅಂದ್ರೆ CH3 CH2 CN ಫಾರ್ಮ್ ಆಗ್ತೈತಿ. ದಟ್ ಈಸ್ ಈಥೈಲ್ cyanide and potassium bromide. Next one is action of AgCl, that is action of silver cyanide. ಇಲ್ಲಿ ಏನಾಗ್ತೈತೆ ಅಂದ್ರೆ ನಿಮ್ಮ again alkyl halide reacts with the silver cyanide in alcohol, it forms a isocyanide. ಹಿಂದಿನ ರಿಯಾಕ್ಷನ್ ಅಲ್ಲಿ ನೋಡಿದ್ರೆ ನೀವು RX reacts with KCl, it forms CN ಫಾರ್ಮ್ ಆಗ್ತಿತ್ತು. ಇಲ್ಲಿ ಏನಾಗ್ತೈತಿ ಅಂದ್ರ, ಇಲ್ಲಿ CN R ಬಾಂಡ್ ಫಾರ್ಮ್ ಆಗಿರ್ತೈತಿ. ಬಟ್ ಇಲ್ಲಿ ಏನ್ ಫಾರ್ಮ್ ಆಗ್ತೈತಿ ನಮಗೆ, R ಮತ್ತೆ N ಮಧ್ಯೆ ಬಾಂಡ್ ಫಾರ್ಮ್ ಆಗ್ತೈತಿ. ಇಲ್ಲಿ R ಮತ್ತೆ C ಮಧ್ಯೆ ಬಾಂಡ್ ಫಾರ್ಮ್ ಆಗಿತ್ತು. ಇಲ್ಲಿ R ಮತ್ತೆ N ಮಧ್ಯೆ ಏನಾಗುತ್ತೆ ನಮಗೆ ಬಾಂಡ್ ಫಾರ್ಮ್ ಆಗ್ತೈತಿ. AgCN ತಗೊಂಡ್ರೆ R ಮತ್ತೆ N ಮಧ್ಯೆ ಬಾಂಡ್ ಫಾರ್ಮ್ ಆಗ್ತೈತಿ. KCN ತಗೊಂಡ್ರೆ ಅಂದ್ರೆ R ಮತ್ತೆ C ಮಧ್ಯೆ ಏನಾಗ್ತೈತಿ ನಮಗೆ ಬಾಂಡ್ ಫಾರ್ಮ್ ಆಗ್ತೈತಿ. ಸೊ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಂತ ತಗೊಂಡ್ರಿ ಅಂದ್ರ, ನಿಮ್ಮ ಈಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಸಿಲ್ವರ್ ಸೈನೈಡ್ ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್, ಇಟ್ ಫಾರ್ಮ್ಸ್ ಅ ಈಥೈಲ್ ಐಸೋಸೈನೈಡ್. ಈ ಸಿ ಜೊತೆ ಬಾಂಡ್ ಫಾರ್ಮ್ ಮಾಡಿತ್ತಂದ್ರೆ ಸೈನೈಡ್ ಅಂತ ಕರಿತೀವಿ. ಎನ್ ಜೊತೆ ಬಾಂಡ್ ಫಾರ್ಮ್ ಮಾಡಿತ್ತಂದ್ರೆ ಏನಂತ ಕರಿತೀವಿ ನಾವು, ಐಸೋಸೈನೈಡ್ ಅಂತ ಕರಿತೀವಿ. ಅಂದ್ರೆ ಏನಾಗ್ತೈತಿ ಅಂದ್ರೆ ಇಲ್ಲಿ, ಯಾಕೆ ಅಂದ್ರೆ ಯುವರ್ CN ಮೈನಸ್ ಈಸ್ ಅ ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಇಲ್ಲಿ ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ಅಂದ್ರೆ ಏನು ಅಂದ್ರೆ, ಈ ನಿಮ್ಮ CN ಐತಲ್ಲ, ನೈಟ್ರೋಜನ್ ನಿಂದ ಆದ್ರೂ ಬಾಂಡ್ ಫಾರ್ಮ್ ಮಾಡಬಹುದು, ಕಾರ್ಬನ್ ನಿಂದ ಆದ್ರೂ ಬಾಂಡ್ ಫಾರ್ಮ್ ಮಾಡಬಹುದು. ಇದ್ರದ್ದು ಸ್ಟ್ರಕ್ಚರ್ ನೋಡಿದ್ರಿ ಅಂದ್ರ C ಟ್ರಿಪಲ್ ಬಾಂಡ್ N ಇರ್ತೈತಿ, ಇದ್ರ ಮೇಲೆ ನೆಗೆಟಿವ್ ಚಾರ್ಜ್ ಐತಿ. ಸೊ ಇಲ್ಲಿ ಏನಾಗ್ತೈತಿ, ಇದು ಏನಾಗ್ತೈತಿ ನಮಗೆ ಬಾಂಡ್ ಫಾರ್ಮ್ ಮಾಡ್ತಂದ್ರ R ಮತ್ತೆ ಕಾರ್ಬನ್ ಮಧ್ಯೆ ಬಾಂಡ್ ಫಾರ್ಮ್ ಆಗ್ತೈತಿ. ಇದರದ ರೆಸೊನೆನ್ಸ್ ಸ್ಟ್ರಕ್ಚರ್ ತಗೊಂಡ್ರೆ ಏನಿರ್ತೈತಿ ನಮಗೆ, C ಇಲ್ಲಿ 2 ಎಲೆಕ್ಟ್ರಾನ್ಸ್ ಅಂಡ್ ಇಲ್ಲಿ ಏನಾಗ್ತೈತಿ ನೈಟ್ರೋಜನ್ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಇಲ್ಲಿ ಕಾರ್ಬನ್ ನಮಗೆ ಬಾಂಡಿಂಗ್ ಒಳಗೆ ಪಾರ್ಟಿಸಿಪೇಟ್ ಮಾಡಬಹುದು, ನೈಟ್ರೋಜನ್ ಆದ್ರೂ ನಮ್ಗೆ ಏನಾಗ್ತೈತಿ ಬಾಂಡಿಂಗ್ ಒಳಗ ಪಾರ್ಟಿಸಿಪೇಟ್ ಮಾಡಬಹುದು. ಅದಕ್ಕಾಗಿ CN ಮೈನಸ್ ಏನಂತ ಕರಿತೀವಿ ನಾವು, ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್. ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ಅಂದ್ರ ನೈಟ್ರೋಜನ್ ಇಂದ ಆದ್ರೂ ಅಟ್ಯಾಕ್ ಮಾಡಬಹುದು, ಕಾರ್ಬನ್ ಇಂದ ಆದ್ರೂ ಅಟ್ಯಾಕ್ ಮಾಡಬಹುದು. ಅದಕ್ಕಾಗಿ ಇದನ್ನೇನಂತ ಕರಿತೀವಿ ನಾವು, ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಈ KCN ತಗೊಂಡ್ರ ಕಾರ್ಬನ್ ಇಂದ ಅಟ್ಯಾಕ್ ಆಗ್ತೈತಿ, AgCN ತಗೊಂಡ್ರಿ ಅಂದ್ರ ನೈಟ್ರೋಜನ್ ನಿಂದ ಅಟ್ಯಾಕ್ ಆಗ್ತೈತಿ. ಯಾಕೆ ಅಂತಂದ್ರೆ ನಿಮ್ಮ KCN ಏನಿರ್ತೈತಿ ಅಂದ್ರ ವಿಚ್ ಈಸ್ ಅ ಅಯೋನಿಕ್ ಇನ್ ನೇಚರ್. ಅಯೋನಿಕ್ ಇನ್ ನೇಚರ್ ಅಂದ್ರೆ ಇದು ಬಾಂಡ್ ಬ್ರೇಕ್ ಆಗಿ K+ ಮತ್ತೆ CN ಮೈನಸ್ ಅಯಾನ್ಸ್ ಫಾರ್ಮ್ ಮಾಡ್ತೈತಿ. ಈ ಮೈನಸ್ ಯಾವ್ದ್ರ ಮೇಲೆ ಬರುತ್ತೆ ಅಂದ್ರೆ ನಿಮ್ಗೆ ಕಾರ್ಬನ್ ಮೇಲೆ ಮೈನಸ್ ಚಾರ್ಜ್ ಬರೋದ್ರಿಂದ ಬಾಂಡಿಂಗ್ ಒಳಗೆ ಯಾವ್ದು ಪಾರ್ಟಿಸಿಪೇಟ್ ಮಾಡ್ತೈತಿ, ನಮ್ಗೆ ಕಾರ್ಬನ್ ಪಾರ್ಟಿಸಿಪೇಟ್ ಮಾಡ್ತೈತಿ. ಯಾಕಂದ್ರೆ ನಿಮ್ಮ KCN ಅಯೋನಿಕ್ ನೇಚರ್ ಇರೋದ್ರಿಂದ ಅಯೋನೈಸ್ ಆಗಿ K ಮೇಲೆ ಪಾಸಿಟಿವ್ ಚಾರ್ಜ್ ಬರ್ತೈತಿ, C ಮೇಲೆ ನೆಗೆಟಿವ್ ಚಾರ್ಜ್ ಬರೋದ್ರಿಂದ ಈ KCN ಅಲ್ಲಿ C ಹೋಗಿ ನಮ್ಗೆ ಏನಾಗ್ತೈತಿ R ಗ್ರೂಪಿಗೆ ಅಟ್ಯಾಕ್ ಆಗ್ತೈತಿ. ಆದ್ರೆ ಈ AgCN ತಗೊಂಡ್ರಿ ಅಂದ್ರೆ ಈ AgCN ಏನಿರ್ತೈತಿ ಅಂದ್ರೆ ಕೋವೆಲೆಂಟ್ ನೇಚರ್ ಒಳಗಿರ್ತೈತಿ. ಅಂದ್ರೆ ಕೋವೆಲೆಂಟ್ ನೇಚರ್ ಅಂದ್ರೆ ಇವು ಏನಾಗಲ್ಲ ನಮಗೆ ಅಯೋನೈಸ್ ಆಗಲ್ಲ, ಅಂದ್ರೆ ಅಯೋನೈಸೇಷನ್ ಆಗಿ Ag+ C- ಫಾರ್ಮ್ ಆಗಲ್ಲ. ಕೋವೆಲೆಂಟ್ ನೇಚರ್ ಇರೋದ್ರಿಂದ
ಈ ನೈಟ್ರೋಜನ್ ಮೇಲೆ ಏನ್ ಎರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರ್ತಾವಲ್ಲ ಇವು ಎದಕ್ಕೆ ಹೆಲ್ಪ್ ಮಾಡ್ತಾವ ಅಂದ್ರೆ ನಮಗೆ ಬಾಂಡಿಂಗ್ ಒಳಗೆ ಪಾರ್ಟಿಸಿಪೇಟ್ ಮಾಡೋದ್ರಿಂದ AgCN ತಗೊಂಡಾಗ ನೈಟ್ರೋಜನ್ ಏನಾಗ್ತೈತಿ ನಮಗೆ ಬಾಂಡ್ ಆಗಕ್ ಹೆಲ್ಪ್ ಮಾಡ್ತೈತಿ. ಯಾಕಂದ್ರೆ ಈ ನೈಟ್ರೋಜನ್ ಮೇಲೆ ಏನಿರ್ತೈತಿ ನಮಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇತ್ತು. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರೋದ್ರಿಂದ AgCN ಅಲ್ಲಿ ನೈಟ್ರೋಜನ್ ಇಂದ ಬಾಂಡ್ ಫಾರ್ಮ್ ಮಾಡ್ತೈತಿ. ಯಾಕಂದ್ರ AgCN ನಿಮಗೆ ಕೋವೆಲೆಂಟ್ ಇನ್ ನೇಚರ್. KCN ತಗೊಂಡ್ರಿ ಅಂದ್ರ ಬಾಂಡ್ ಯಾವ್ದು ಆಗ್ತೈತಿ ನಮಗೆ ಕಾರ್ಬನ್ ಆಗ್ತೈತಿ. ಯಾಕಂದ್ರ KCN ಅಯೋನಿಕ್ ನೇಚರ್ ಇರೋದ್ರಿಂದ ಎರಡು ಅಯೋನ್ಸ್ ಫಾರ್ಮ್ ಆಗ್ತಾವು. ಹಾಗಾಗಿ ನಿಮ್ಮ ಕಾರ್ಬನ್ ಏನಾಗ್ತೈತಿ ಬಾಂಡಿಂಗ್ ಒಳಗ ಪಾರ್ಟಿಸಿಪೇಟ್ ಮಾಡ್ತದೆ. ಸೊ ಅದಕ್ಕಾಗಿ ನಾವು ಈ CN ಮೈನಸ್ ಏನಂತ ಕರಿತೀವಿ ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಅಂಡ್ ನೆಕ್ಸ್ಟ್ ಒಂದು ನಿಮ್ಮ ಆಕ್ಷನ್ ಆಫ್ ಪೊಟ್ಯಾಷಿಯಂ ನೈಟ್ರೇಟ್. ಸೊ ಪೊಟ್ಯಾಷಿಯಂ ನೈಟ್ರೇಟ್ ಅಂದ್ರೆ ನಿಮ್ಗೆ ಏನು KnO2. ಅಗೇನ್ ಇಲ್ಲಿ ನಿಮ್ಮ ಅಲ್ಕೈಲ್ ಹಲೈಡ್ reacts with the potassium nitrite in presence of alcohol, it forms a alkyl nitrite. ಅಂದ್ರೆ ಏನಾಗ್ತೈತಿ ಇಲ್ಲಿ ನಿಮಗೆ ಆಕ್ಸಿಜನ್ ಜೊತೆ R ಗ್ರೂಪ್ ಏನ್ ಮಾಡ್ತೈತಿ ನಿಮಗೆ ಬಾಂಡಿಂಗ್ ಒಳಗ ಪಾರ್ಟಿಸಿಪೇಟ್ ಮಾಡ್ತೈತಿ. ಸೊ ಇಲ್ಲಿ ಏನಾಗ್ತೈತಿ ನಿಮ್ಮ ಹ್ಯಾಲೋಜನ್ ಮತ್ತೆ ಪೊಟ್ಯಾಷಿಯಂ KX ಆಗಿ ರಿಮೂವ್ ಆಯ್ತಂದ್ರೆ ಈ R ಗ್ರೂಪಿಗೆ ಒಂದು ಆಕ್ಸಿಜನ್ ಏನಾಗ್ತೈತಿ ಬಂದ್ ಅಟ್ಯಾಕ್ ಆಗ್ತೈತಿ. ಅದರ ನೆಕ್ಸ್ಟ್ ನೈಟ್ರೋಜನ್ ಇರ್ತೈತಿ. ಅದರ ನೆಕ್ಸ್ಟ್ ಏನ್ ಬರ್ತೈತಿ ನಿಮಗೆ ಆಕ್ಸಿಜನ್ ಬರ್ತೈತಿ. ಸೊ ಇಲ್ಲಿ ಏನ್ ಫಾರ್ಮ್ ಆಗ್ತೈತಿ ಅಂದ್ರ ಅಲ್ಕೈಲ್ ನೈಟ್ರೈಡ್ಸ್ ಫಾರ್ಮ್ ಆಗ್ತೈತಿ. ಪರ್ಟಿಕ್ಯುಲರ್ ಎಕ್ಸಾಂಪಲ್ ಅಂತ ತಗೊಂಡ್ರಿ ಅಂದ್ರ ನಿಮ್ಮ ಈಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಪೊಟ್ಯಾಷಿಯಂ ನೈಟ್ರೈಟ್ ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್, ಇಟ್ ಫಾರ್ಮ್ಸ್ ಅ ಈಥೈಲ್ ನೈಟ್ರೇಟ್. ಅಂದ್ರೆ ಇಲ್ಲಿ ಏನಾಗ್ತೈತಿ ನಮ್ಗ ಈಥೈಲ್ ನೈಟ್ರೈಟ್ ಫಾರ್ಮ್ ಆಗ್ತೈತಿ. ಅದಕ್ಕೆ ಏನಂತ ಕರಿತೀವಿ ಇದನ್ನ ರಿಯಾಕ್ಷನ್ ವಿತ್ ಪೊಟ್ಯಾಷಿಯಂ ನೈಟ್ರೈಟ್ ರಿಯಾಕ್ಟ್ ಆಯ್ತು ಅಂದ್ರೆ ಇಟ್ ಫಾರ್ಮ್ಸ್ ಅ ಈಥೈಲ್ ನೈಟ್ರೈಟ್ ಅಥವಾ ಅಲ್ಕೈಲ್ ನೈಟ್ರೈಟ್ಸ್ ಫಾರ್ಮ್ ಆಗ್ತದೆ. ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನಿಮ್ದು ಆಕ್ಷನ್ ಆಫ್ ಸಿಲ್ವರ್ ನೈಟ್ರೈಟ್. ಅಗೇನ್ ಇಲ್ಲಿ ಸಿಲ್ವರ್ ನೈಟ್ರೈಟ್ ಅಂದ್ರೆ ಏನಾಗ್ತದೆ ನಿಮ್ಗೆ AgNO2. ಅದರದ್ದು ರಿಯಾಕ್ಷನ್ ಅಲ್ಕೈಲ್ ಹಲೈಡ್ ರಿಯಾಕ್ಟ್ಸ್ ವಿತ್ ಸಿಲ್ವರ್ ನೈಟ್ರೈಟ್ ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್, ಇಟ್ ಫಾರ್ಮ್ಸ್ ಅ ನೈಟ್ರೋ ಅಲ್ಕೇನ್ ಅಂತ ಕರಿತೀವಿ. ಇಲ್ಲಿ ಅಲ್ಕೈಲ್ ನೈಟ್ರೇಟ್ ಅಂತ ಕರಿದ್ವಿ, ಇಲ್ಲಿ ಏನಂತ ಕರಿತೀವಿ ನೈಟ್ರೋ ಅಲ್ಕೇನ್ ಅಂತ ಕರಿತೀವಿ. ಎರಡಕ್ಕೂ ಯಾಕೆ ಡಿಫರೆನ್ಸ್ ಆಗ್ತೈತಿ ಅಂದ್ರ ಫಾರ್ಮೇಶನ್ ಆಫ್ ಬಾಂಡ್ ಬಿಟ್ವೀನ್ ಯುವರ್ ಅಲ್ಕೈಲ್ ಗ್ರೂಪ್ ಅಂಡ್ ನೈಟ್ರೈಟ್ ಗ್ರೂಪ್. ಇಲ್ಲಿ ಏನಾಗೈತಿ ಈ ಅಲ್ಕೈಲ್ ಗ್ರೂಪಿಗೆ ಆಕ್ಸಿಜನ್ ಅಟ್ಯಾಕ್ ಆಗ್ತೈತಿ. ಇಲ್ಲಿ ನಿಮ್ಮ ಅಲ್ಕೈಲ್ ಗ್ರೂಪಿಗೆ ಏನಾಗ್ತೈತಿ ಅಂದ್ರ ನೈಟ್ರೋಜನ್ ಅಟ್ಯಾಕ್ ಆಗ್ತೈತಿ. ಅಲ್ಕೈಲ್ ಗ್ರೂಪಿಗೆ ಆಕ್ಸಿಜನ್ ಅಟ್ಯಾಕ್ ಆಯ್ತಂದ್ರ ಅಲ್ಕೈಲ್ ನೈಟ್ರೈಟ್ಸ್ ಅಂತ ಕರಿತೀವಿ. ನಿಮ್ಮ ಅಲ್ಕೈಲ್ ಗ್ರೂಪಿಗೆ ನೈಟ್ರೋಜನ್ ಅಟ್ಯಾಚ್ ಆಯ್ತಂದ್ರ ನೈಟ್ರೋ ಅಲ್ಕೇನ್ಸ್ ಅಂತ ಕರಿತೀವಿ. ಪರ್ಟಿಕ್ಯುಲರ್ ಎಕ್ಸಾಂಪಲ್ ನಿಮ್ಮ ಈಥೈಲ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಸಿಲ್ವರ್ ನೈಟ್ರೈಟ್ ಇನ್ ಪ್ರೆಸೆನ್ಸ್ ಆಫ್ ಆಲ್ಕೋಹಾಲ್, ಇಟ್ ಫಾರ್ಮ್ಸ್ ಅ ನೈಟ್ರೋ ಈಥೇನ್. ಇದನ್ನೇನಂತ ಕರಿತೀವಿ ನೈಟ್ರೋ ಈಥೇನ್ ಅಲಾಂಗ್ ವಿತ್ ಯುವರ್ ಸಿಲ್ವರ್ ಬ್ರೋಮೈಡ್. ಸೊ ಅಗೇನ್ ಈ ನಿಮ್ಮ NO2 ಮೈನಸ್ ಏನಂತ ಕರಿತೀವಿ ಅಂದ್ರೆ ನಾವು ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಯಾಕೆ ಆಂಬಿಡೆಂಟೇಟ್ ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ ಅಂದ್ರ ಇಲ್ಲಿ ಬಾಂಡಿಂಗ್ ಒಳಗೆ ಪಾರ್ಟಿಸಿಪೇಟ್ ಮಾಡಿರೋದು ನಮಗೆ ಆಕ್ಸಿಜನ್, ಇಲ್ಲಿ ಬಾಂಡಿಂಗ್ ಒಳಗೆ ಪಾರ್ಟಿಸಿಪೇಟ್ ಮಾಡಿರೋದು ಯಾವುದು ನಮಗೆ ನೈಟ್ರೋಜನ್. ಅಂದ್ರೆ N ಡಬಲ್ ಬಾಂಡ್ O ಮೈನಸ್ ಅಂತ ಕೌಂಟ್ ಮಾಡಿದ್ರಿ ಅಂದ್ರ ನೀವು KnO2 ತಗೊಂಡ್ರಿ ಅಂದ್ರ ಆಕ್ಸಿಜನ್ ಲಿದ್ದ ಬಾಂಡಿಂಗ್ ಫಾರ್ಮ್ ಆಗ್ತೈತಿ. AgNO2 ತಗೊಂಡ್ರಿ ಅಂದ್ರ ನೈಟ್ರೋಜನ್ ಲಿದ್ದ ಏನಾಗ್ತೈತಿ ನಿಮಗೆ ಬಾಂಡ್ ಆಗ್ತೈತಿ. ಯಾಕೆ ಅಂದ್ರ ಅಗೇನ್ ಸೇಮ್ ರೀಸನ್ ನಿಮ್ಮ KnO2 ಏನಿರ್ತೈತಿ ಅಂದ್ರ ಅಯೋನಿಕ್ ನೇಚರ್ ಇರೋದ್ರಿಂದ K ಪ್ಲಸ್ N ಡಬಲ್ ಬಾಂಡ್ O ಅಂಡ್ O ಮೈನಸ್ ಫಾರ್ಮ್ ಆಗ್ತೈತಿ. ಅಂದ್ರೆ ಈ ನಿಮ್ಮ KnO2 ಅಯೋನಿಕ್ ನೇಚರ್ ಇರೋದ್ರಿಂದ ಇಲ್ಲಿ ಏನಾಗ್ತೈತಿ ನಿಮ್ಗೆ ಅಯಾನ್ಸ್ ಆಗಿ ಫಾರ್ಮ್ ಆಗ್ತೈತಿ. ಅಯಾನ್ಸ್ ಫಾರ್ಮ್ ಆಯ್ತಂದ್ರ ಈ ನೆಗೆಟಿವ್ ಚಾರ್ಜ್ ಇರ್ತಕ್ಕಂತ ಆಕ್ಸಿಜನ್ ನಿಮ್ಮ ಕಾರ್ಬನ್ ಹೋಗಿ ಏನಾಗ್ತೈತಿ ಅಟ್ಯಾಕ್ ಆಗಿ ONO ಬಾಂಡ್ ಫಾರ್ಮ್ ಮಾಡ್ತೈತಿ. ಸೊ ಆಕ್ಸಿಜನ್ ಲಿದ್ದ ಬಾಂಡ್ ಇತ್ತಂದ್ರೆ ಏನಂತ ಕರಿತೀವಿ ಅದನ್ನ ನಾವು ನೈಟ್ರೈಟ್ಸ್ ಅಂತ ಕರಿತೀವಿ. ಅದೇ AgNO2 ತಗೊಂಡ್ರಿ ಅಂದ್ರೆ ಈ AgNO2 ಏನಿರ್ತೈತಿ ಅಂದ್ರ ವಿಚ್ ಈಸ್ ಅ ಕೋವೆಲೆಂಟ್ ಇನ್ ನೇಚರ್. ಇದು ಏನಿರ್ತೈತಿ ನಮ್ಗೆ ಇಲ್ಲಿ ಕೋವೆಲೆಂಟ್ ನೇಚರ್ ಇರೋದ್ರಿಂದ ಇದು ಬ್ರೇಕ್ ಆಗಿ ಅಯಾನ್ಸ್ ಆಗಿ ಫಾರ್ಮ್ ಆಗಲ್ಲ. ಆಸ್ ಇಟ್ ಈಸ್ AgNO2 ನ ಉಳ್ಕೊಂಡಿರ್ತೈತಿ. ನಿಮ್ಮ ನೈಟ್ರೋಜನ್ ಮೇಲೆ ಎರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಇವು ಎರಡು ಏನಾಗ್ತವೆ ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಒಳಗೆ ಪಾರ್ಟಿಸಿಪೇಟ್ ಮಾಡಿ ಈ ನೈಟ್ರೋಜನ್ ಏನಾಗ್ತೈತಿ ನಿಮ್ಮ ಕಾರ್ಬನ್ ಹೋಗಿ ಅಟ್ಯಾಕ್ ಆಯ್ತು ಅಂದ್ರೆ ಕಾರ್ಬನ್ ನೈಟ್ರೋಜನ್ ಏನಾಗ್ತೈತಿ ಇಲ್ಲಿ ನಮಗೆ ಬಾಂಡ್ ಫಾರ್ಮ್ ಆಗ್ತೈತಿ. ಕಾರ್ಬನ್ ನೈಟ್ರೋಜನ್ ಬಾಂಡ್ ಫಾರ್ಮ್ ಆಯ್ತಂದ್ರ
ನೈಟ್ರೋ ಅಂತ ಕೌಂಟ್ ಮಾಡ್ಕೋತೀವಿ. ಕಾರ್ಬನ್ ಆಕ್ಸಿಜನ್ ಬಾಂಡ್ ಫಾರ್ಮ್ ಆಯ್ತಂದ್ರೆ ಏನ್ ತಗೋತೀವಿ ನಾವು, ನೈಟ್ರೈಟ್ ಅಂತ ತಗೋತೀವಿ. ಸೊ ಇದ್ರದ ಹೆಸರು ನಮಗೆ ಈಥೈಲ್ ನೈಟ್ರೈಟ್ ಆಗ್ತೈತಿ. ಅಂಡ್ ಇದ್ರದ ಹೆಸರು ಏನಾಗ್ತೈತಿ ನಮಗೆ ನೈಟ್ರೋ ಈಥೇನ್. ನೆಕ್ಸ್ಟ್ ಒನ್ ಸಿಲ್ವರ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ನಿಮಗ್ ಗೊತ್ತೈತಿ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದ್ರೆ COOH ಇರ್ತೈತಿ. ಸಿಲ್ವರ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದ್ರೆ ಈ H ಪ್ಲೇಸ್ ಏನ್ ಬರ್ತೈತಿ ಅಂದ್ರೆ ನಮಗೆ Ag ಬರ್ತೈತಿ. Ag ಅಂದ್ರೆ ಏನು ನಿಮಗೆ ಸಿಲ್ವರ್. COOAg ಇತ್ತಂದ್ರೆ ಇದನ್ನ ಏನಂತ ತಗೋತೀವಿ ನಾವು, ಸಿಲ್ವರ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಇಲ್ಲಿ ಮೆನ್ಷನ್ ಮಾಡಿ ನೋಡ್ರಿ COOAg. ಇದು ಏನಾಗ್ತೈತಿ ನಮಗೆ ಸಿಲ್ವರ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ವಿಚ್ ರಿಯಾಕ್ಟ್ ವಿತ್ ದ alkyl bromide in presence of alcohol, it forms a ester. ನಿಮಗೆ R ಬಂತಂದ್ರೆ ಏನ್ ಕರಿತೀವಿ, ಈಥರ್ ಅಂತ ಕರಿತೀವಿ. RCOOR ಬಂತಂದ್ರ ಎಸ್ಟರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತೈತಿ, ಸಿಲ್ವರ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಯೂಸ್ ಮಾಡಿದ್ರೆ ನಮ್ಗೆ ಏನಾಗ್ತೈತಿ, ಫಾರ್ಮೇಶನ್ ಆಫ್ ಎಸ್ಟರ್ ಆಗ್ತೈತಿ ಅಲಾಂಗ್ ವಿತ್ ಸಿಲ್ವರ್ ಬ್ರೋಮೈಡ್. ಅಂದ್ರೆ ನಿಮ್ಗೆ ಇಲ್ಲಿ ಈ ಸಿಲ್ವರ್ ಮತ್ತೆ ಈ ಬ್ರೋಮಿನ್ ಏನಾಗಿ ರಿಮೂವ್ ಆಗ್ತೈತಿ, ಸಿಲ್ವರ್ ಬ್ರೋಮೈಡ್ ಆಗಿ ರಿಮೂವ್ ಆಗ್ತೈತಿ. ಆ ಸಿಲ್ವರ್ ಪ್ಲೇಸ್ ನಿಮಗೆ ಆರ್ ಗ್ರೂಪ್ ಬಂದ್ ಅಟ್ಯಾಕ್ ಆಯ್ತಂದ್ರ ಎಸ್ಟರ್ಸ್ ಫಾರ್ಮ್ ಆಗ್ತೈತಿ. ಈ ರಿಯಾಕ್ಷನ್ ಅನ್ನು ಏನಂತ ಕರಿತೀವಿ ಅಂದ್ರೆ ನಾವು ಹನ್ಸ್ಡೇಕರ್ ರಿಯಾಕ್ಷನ್ ಅಂತ ಕರಿತೀವಿ. ದಟ್ ಇಸ್ ಅ ಫಾರ್ಮೇಶನ್ ಆಫ್ ಯುವರ್ ಎಸ್ಟರ್ಸ್ ಫ್ರಮ್ ಕಾರ್ಬಾಕ್ಸಿಲಿಕ್ ಆಸಿಡ್, ಸಾಲ್ಟ್ ಅಂಡ್ ಅಲ್ಕೈಲ್ ಬ್ರೋಮೈಡ್. ಇವೆರಡೂ ಯೂಸ್ ಮಾಡಿ ನಾವೇನ್ ಎಸ್ಟರ್ ಫಾರ್ಮ್ ಮಾಡ್ತೀವಲ್ಲ ಅದನ್ನ ಏನಂತ ಕರಿತೀವಿ, ಹನ್ಸ್ಡೇಕರ್ ರಿಯಾಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಂತ ತಗೊಂಡ್ರಿ ಅಂದ್ರ ಯುವರ್ ಸಾಲ್ಟ್ ಆಫ್ ಸಿಲ್ವರ್ ಅಸಿಟೇಟ್, ದಟ್ ಇಸ್ ಅ ಸಿಲ್ವರ್ ಅಸಿಟೇಟ್ ರಿಯಾಕ್ಟ್ಸ್ ವಿತ್ ಈಥೈಲ್ ಬ್ರೋಮೈಡ್, ಇಟ್ ಫಾರ್ಮ್ಸ್ ಅ ಈಥೈಲ್ ಅಸಿಟೇಟ್. ಇದು ಏನಾಗುತ್ತೆ ನಮ್ಗೆ, ಇದು ಅಸಿಟೇಟ್ ಗ್ರೂಪ್, ಇದು ನಮಗೆ ಈಥೈಲ್ ಗ್ರೂಪ್. ಇದರ ಹೆಸರು ಏನಾಗ್ತೈತಿ ಅಂದ್ರ ಈಥೈಲ್ ಅಸಿಟೇಟ್. ಸಿಲ್ವರ್ ಅಸಿಟೇಟ್ reacts with the ethyl bromide in presence of alcohol, it forms a ethyl acetate and a silver bromide. So these are the some reactions or a chemical properties of your alkyl halides or a haloalkanes.